ತುಮಕೂರಲ್ಲಿ ಯಡಿಯೂರಪ್ಪರ ಅಭಿಮಾನಿಗಳು ಬೆಂಬಲಕ್ಕೆ ಸಭೆ ಕರೆದಿದ್ದಾರೆ. ಇವತ್ತು ರೇಣುಕಾಚಾರ್ಯ ಅವರು ಸಭೆ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವರು ಯಡಿಯೂರಪ್ಪನವರು ಮತ್ತು ನನ್ನ ವಿರುದ್ಧ ಏನೋ ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು. ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ, ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂಥ ಮುಖಂಡರುಗಳು ಯಾರು ಅಂತೇಳಿ ಅವ್ರ ಬೀದಿನಲ್ಲೇ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆನ ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾನು ನೆನ್ನೆನೂ ಕೂಡ ಕೆಲವು ಪ್ರಮುಖರಿಗೆ ನಾನು ಹೇಳಿದ್ದೇನೆ, ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋದರೆ ಅದರ ನೋ ಎಂಡ್. ಇದು ಖಂಡಿತ ನಾನು ರಾಜ್ಯದ ಅಧ್ಯಕ್ಷನಾಗಿ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ಬೆಂಬಲ ಇಲ್ಲ. ಹಾಗೆ ನಾನು ತಮ್ಮ ಮೂಲಕ, ಮಾಧ್ಯಮ ಸ್ನೇಹಿತರ ಮೂಲಕ, ರೇಣುಕಾಚಾರ್ಯ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಒತ್ತಾಯನ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಈ ರೀತಿ ಸಭೆಗಳು ಮಾಡ್ತಕ್ಕಂಥದ್ದು ಖಂಡಿತ ಶೋಭೆ ತರೋದಿಲ್ಲ. ಅದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗೋದಿಲ್ಲ, ಅಷ್ಟು ಮಾತ್ರ ಸತ್ಯ. ದುಷ್ಟಶಕ್ತಿಗಳು ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ರೇಣುಕಾಚಾರ್ಯ ಅವರು ಸಭೆಯಲ್ಲಿ ಮಾಡಿದ ಜೊತೆಗೆ ಸರ್, ಈಗ ತುಮಕೂರಲ್ಲಿ ಯಡಿಯೂರಪ್ಪರ ಅಭಿಮಾನಿಗಳು ಬೆಂಬಲಕ್ಕೆ ಸಭೆ ಕರೆದಿದ್ದಾರೆ. ಇವತ್ತು ರೇಣುಕಾಚಾರ್ಯ ಅವರು ಸಭೆ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವರು ಯಡಿಯೂರಪ್ಪನವರು ಮತ್ತು ನನ್ನ ವಿರುದ್ಧ ಏನೋ ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು. ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ, ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂಥ ಮುಖಂಡರುಗಳು ಯಾರು ಅಂತೇಳಿ ಅವ್ರ ಬೀದಿನಲ್ಲೇ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆನ ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾನು ನೆನ್ನೆನೂ ಕೂಡ ಕೆಲವು ಪ್ರಮುಖರಿಗೆ ನಾನು ಹೇಳಿದ್ದೇನೆ, ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋದರೆ ಅದರ ನೋ ಎಂಡ್. ಇದು ಖಂಡಿತ ನಾನು ರಾಜ್ಯದ ಅಧ್ಯಕ್ಷನಾಗಿ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ಬೆಂಬಲ ಇಲ್ಲ. ಹಾಗೆ ನಾನು ತಮ್ಮ ಮೂಲಕ, ಮಾಧ್ಯಮ ಸ್ನೇಹಿತರ ಮೂಲಕ, ರೇಣುಕಾಚಾರ್ಯ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಒತ್ತಾಯನ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಈ ರೀತಿ ಸಭೆಗಳು ಮಾಡ್ತಕ್ಕಂಥದ್ದು ಖಂಡಿತ ಶೋಭೆ ತರೋದಿಲ್ಲ. ಅದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗೋದಿಲ್ಲ, ಅಷ್ಟು ಮಾತ್ರ ಸತ್ಯ. ದುಷ್ಟಶಕ್ತಿಗಳು ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ರೇಣುಕಾಚಾರ್ಯ ಅವರು ಸಭೆಯಲ್ಲಿ ಮಾಡಿದ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.